ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾವ ಸಮುದ್ರ ಚಾನಲ್. ಸೊ ಇವತ್ತು ಬೈಕ್ ಮಾಡಿಫಿಕೇಷನ್ ಮಾಡಬೇಕಂತ ನಾವೊಂದು ಶಾಪಿಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ನಮ್ಮ ಎಕ್ಸ್ಪಲ್ಸ್ ಬೈಕ್ನ ಸೀಟ್ ಮಾಡಿಫಿಕೇಷನ್ ಮಾಡಬೇಕಂತ ಇದ್ದೀವಿ. ಸೊ ಹುಬ್ಳಿಯಲ್ಲಿರುವಂತಹ ಒಮೆಗಾ ಕುಷನ್ ವರ್ಕ್ಸ್ ಅಲ್ಲಿ ಆದಿರು ಅನಿಸ್ತದೆ. ಅದೇ ಸೀಟು ಮಾಡಿಫಿಕೇಷನ್ ಮಾಡಿಸ್ತಾ ಇದ್ದೀವಿ ಎಕ್ಸ್ಪಲ್ಸ್ದು. ನೋಡೋಣ. ಸೊ ನಮ್ಮ ಚಾನಲಲ್ಲಿ ಬರೀ ನೀವು ಕಾಡು, ನದಿ, ಸಮುದ್ರ ನೋಡ್ತಿದ್ರಿ. ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾಯಿದ್ದೀವಿ. ಕರೆಕ್ಟ್. ಸೊ ಎಕ್ಸ್ಪಲ್ಸು ಯಾರು ಯೂಸ್ ಮಾಡ್ತಾರಲ್ವ ಅವರಿಗೆ ಸೀಟ್ ಮಾಡಿಫಿಕೇಷನ್ ಮಾಡಿಸ್ಲೇಬೇಕು. ಇಫ್ ಯು ಆರ್ ಲೈಕ್ ರೈಡಿಂಗ್ ಫಾರ್ ದ ಲಾಂಗ್ ಜರ್ನಿ ದೆನ್ ಯು ಶುಡ್ ಮಾಡಿಫೈ ಯುವರ್ ಸೀಟ್ಸ್. ಏನಾಗುತ್ತೆ, ಸೀಟು ಸ್ವಲ್ಪ ಅಂದರೆ ಕಂಫರ್ಟೇಬಲ್ ಇಲ್ಲ ಎಕ್ಸ್ಪಲ್ಸ್ದು. ಸೊ ಮೋರ್ ದೆನ್ 100 ಕಿಲೋಮೀಟರ್ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ರೈಡ್ ಮಾಡೋದು. ನೆರೋ ಇದೆ ಅಲ್ವಾ, ಸೀಟು ನೆರೋ ಇದೆ. ಮತ್ತು ಕುಷನ್ ವರ್ಕ್ಸ್ ಮಾಡಿದರೆ ಸೊ ನಿಮಗೆ ಸ್ವಲ್ಪ ಸೀಟ್ ಅಗಲಾಗುತ್ತೆ ಅಂತ. ಬನ್ನಿ ನೋಡೋಣ ಯಾವ ಥರ ಇವತ್ತು ಸೀಟ್ ರೆಡಿ ಮಾಡ್ತಾರೆ ಅಂತ. ಸೊ ಸೀಟ್ ಮಾಡಿಫಿಕೇಷನ್ಗೆ ಏನೇನು ಬೇಕು, ಮೇನ್ ಇಂಪಾರ್ಟೆಂಟ್ ಐಟಮ್ಸ್. ಸೊ ಇವಾಗ ಇದರಲ್ಲಿ ನೋಡಿ, ಸೊ ಬೇರೆ ಬೇರೆ ಥರ ಕ್ವಾಲಿಟಿ ಇರುತ್ತೆ, ಓಕೆನಾ. ಸೊ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ಆ ಕ್ವಾಲಿಟಿಗಳನ್ನ ನೀವು ಯೂಸ್ ಮಾಡ್ಬೋದು. ಸೊ ಪ್ರತಿಯೊಂದು ಶೀಟ್ಗಳಿಗೆ ಬೇರೆ ಬೇರೆ ಥರ ಪ್ರೈಸ್ ಇರುತ್ತೆ. ಸೊ ಇವಾಗ ಮಾಡಿಸ್ತಾ ಇದ್ದಾರೆ. ಸೊ ಒಂದು 30 ಮಿನಿಟ್ಸ್ ಆಗುತ್ತೆ ಇದನ್ನು ಕಂಪ್ಲೀಟಾಗಿ ಮುಗಿಸೋಕೆ. ಸೊ ಕುಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು, ಯಾವ ರೀತಿ ಕುಷನ್ ಬೇಕು ಅಂತ ನೋಡಿ. ಎಂಡ್ ಆಫ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. ಸೊ ಎಲ್ಲ ಬೈಕು ಒಂದೊಂದು ಬೇರೆ ಬೇರೆ ಪ್ರೈಸ್ ಇರ್ತವೆ. ಸೊ ಇದೆ ನೋಡಿ ಎಕ್ಸ್ಪಲ್ಸ್ ಸೀಟು. ಇದನ್ನು ಮಾಡಿಫೈ ಮಾಡ್ತಾ ಇದ್ದೀವಿ ಇವಾಗ. ಸೀಟು ರೆಡಿ ಆಗಿದೆ. ये वायर मैं है जो हर एक चीज़ में है यानी ख्वाहिश नहीं। वाह रे वाह, माशाअल्लाह। इतना ही क्या? इसका फोटो तो सर है, ये यादगार दीजिए हमारा। नहीं फोटो ले लो। नहीं बहुत खास आदमी है, बहुत ಅನಿಸ್ತದೆ. ಕುತ್ಕೊಂಡು ನೋಡ, ಸೀಟ್ ರೆಡಿ ಆಗಿದೆ. ಕೀ ಎಲ್ಲಿದೆ ನೋಡ, ಹಿಂದೆ ಕಂಫರ್ಟ್. ಏನು ಹೇಳಿ, ನೀವು ರೆಗ್ಯುಲರ್ ರೈಡರ್ ಅಲ್ಲ, ನಾವು ಅವಾಗ ಬೈಕ್ ಹತ್ತೋರು. ಓಕೆ
ಬೆಟರ್ ದೆನ್ ಮುಂಚೆಗಿಂತ ಸ್ವಲ್ಪ ವೈಡ್ ಆಗಿದೆ. ಸೊ ಸ್ವಲ್ಪ ಕಂಫರ್ಟ್ ಲೆವೆಲ್ ಜಾಸ್ತಿ ಅನಿಸುತ್ತೆ. ಓಕೆ, ರೈಡ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಬಟ್ ಸೊ ಡಿಫ್ರೆನ್ಸ್ ಫೀಲ್ ಆಗ್ತಾ ಇದೆ. ಸೊ ಶಾಪ್ ಇದೆ ಅಲ್ವಾ ಓಮೆಗಾ? सफर है 320 रुपये वो कल की स्पीड का हो गया 130 रुपये टैंक हो गया 450 रुपये तुम्हारे क्या सफर. ಸೊ ಫೈನಲಿ ಸೀಟ್ ಮಾಡಿಫಿಕೇಷನ್ ಆಯಿತು. ಆ್ಯಂಡ್ ನಮ್ಮ ಜಮೀರ್ ಅಂತ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದ್ರು. ಸೊ ಪರ್ಫೆಕ್ಟ್ ಇವರೆಲ್ಲ ಕೆಲಸ ನೋಡಿದ್ರೆ ತುಂಬಾ ಪರ್ಫೆಕ್ಟ್ ಅನಿಸುತ್ತೆ. ಸೊ ಸುತ್ತಮುತ್ತಲು ಹುಬ್ಬಳ್ಳಿ ಅಕ್ಕಪಕ್ಕ ಇರೋರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿರೋರು ಕೂಡ ಈ ಶಾಪಲ್ಲಿ ನೀವು ಆರಾಮಾಗಿ ಯಾವುದೇ ಬೈಕ್ ಇದ್ದರೂ ಕೂಡ ಸರ್ವಿಸ್ನ ಆರಾಮಾಗಿ ಮಾಡ್ಬೋದು. ಸೊ ಫೀಡ್ಬ್ಯಾಕ್ ಕೂಡ ಹೇಳ್ತೀವಿ ಯಾವ ಥರ ಇದೆ ಅಂತ ಕಂಫರ್ಟು. ಆ್ಯಂಡ್ ಶಾಪ್ನ ನಂಬರ್ ಕೂಡ ನಾವು ನಮ್ಮದು ಚಾನಲಲ್ಲಿ ಹಾಕ್ತೀವಿ. ಸೊ ಸೀಟು ಮಾಡಿಫಿಕೇಷನ್ ಮಾಡಿಸಿದ್ವಿ. ಸೊ ಇವಾಗ ಕೆಲವೊಂದು ಫಾಗ್ ಲ್ಯಾಂಪ್ನ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ ಎಕ್ಸ್ಪಲ್ಸಿಗೆ. ಜೊತೆಗೆ ಸೈಡು ಹ್ಯಾಂಡಲ್ ಕವರ್ ಇರ್ತದೆ ಅದು ಕೂಡ ಮಾಡಿಫಿಕೇಷನ್ ಮಾಡ್ತಾಯಿದ್ದೀನಿ. ಸೊ ಸೇಮ್ ಎಲ್ಲ ಒಂದೇ ಲೈನಲ್ಲಿ ಬರುತ್ತೆ. ಸೊ ನಾನು ಎಲ್ಲಿ ಸೀಟ್ ಮಾಡಿಫಿಕೇಷನ್ ಮಾಡಿದ್ದೀನಲ್ವ ಅದೇ ಲೈನಲ್ಲಿ ನಿಮಗೆ ಸುಮಾರು ನಿಮಗೆ ಶಾಪ್ಸ್ ಕಾಣ್ಬೋದು. ಬೈಕ್ ಏನಂತಾರೆ ಅದಕ್ಕೆ, ಸರ್ವಿಸ್ ಸೆಂಟರ್ಗಳು ಸೀಟ್ ಕವರ್ಗಳನ್ನು, ಕುಷನ್ ಕವರ್ಗಳನ್ನೆಲ್ಲ ಮಾಡಿಸ್ಬೋದು. ಪಾರ್ಕಿಂಗ್ ವೈಟ್ ಏನ್ರಿ? ಓಕೆ, ಎಷ್ಟಿದೆ ಸರ್ ಪ್ರೈಸ್ ಇದು? ಇದು 1100 ರೂಪಾಯಿ ಐತ್ರಿ. 1100 ರೂಪಾಯಿ. ಇದು 1400 ರೂಪಾಯಿ ಐತ್ರಿ. 1400. ಯಾವ ಥರದ್ದು ಬೇಕಪ್ಪ? ಅಲ್ಲ ಇದು ತುಂಬ ದೊಡ್ಡದಾಯ್ತು ಅನ್ಸುತ್ತೆ, ಚಿಕ್ಕದಿಲ್ಲ, ಚಿಕ್ಕದು ಚಿಕ್ಕದಿಂದ ಇದೆ ಅಂದರೆ ಸಿಂಗಲ್ ಲೈಟ್ ಬೇಕಾ ನಿಮಗೆ? ಸಿಂಗಲ್ ಸಿಂಗಲ್ ಇಲ್ಲ ಗ್ಯಾಸ್ ತೊಗೊಂಡ್ರೆ ಜೋಡಿನ ತಗೋದು. ಅಲ್ಲ ಸಿಂಗಲ್ ಅಲ್ಲ, ಬೇಕಾದ್ರೆ ಡಬಲೇ. ಬಟ್ ಇದು ನೀವು ಹೇಳ್ತಾ ಇದ್ರಲ್ಲ ಹೈ ಬೀಮ್ ಲೋ ಬೀಮ್ ಅದೆಲ್ಲ ಬೇಡ, ಒಂದೇ ಇದ್ರೆ ಸಾಕು. ಒಂದಂದ್ರೆ ಇವ ನೋಡ್ರಿ. ಓಕೆ, ಆ ಥರ ಅಂದರೆ ಐ ಬೀಮ್ ಬೇಡ, ಸಿಂಗಲ್. ಹಾಂ, ಪಾರ್ಕಿಂಗ್ ಹಾಂ. ಇದೆಷ್ಟಂದರೆ? ಇದು 850 ಜೋಡಿ. ಹೋಮ್ ರೇಸ್ ಸ್ಪಾಟ್ಸ್. ಎರಡು ಸ್ವಿಚ್ ಇದೆ, ಸ್ವಿಚ್ದಾಗ ಚೇಂಜ್. ಹಾಂ, ಪಾರ್ಕಿಂಗ್ ಬರ್ತದೆ. ಒಂದು ಇದು ಬರ್ತದೆ. ಎಲ್ಲ ರೀತಿಯ ಬೈಕ್ ಆಕ್ಸೆಸರೀಸ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸರ್ ಜೆ ಸಿ ರೋಡ್ ಅಲ್ಲ ಸರ್ ಇದು? ಇದು ನೆಹರು ಸ್ಟೇಡಿಯಂ. ನೆಹರು ಸ್ಟೇಡಿಯಂ ಹತ್ರ ಬರುತ್ತೆ, ಅಪೋಸಿಟ್. ಸೊ ನೋಡ್ಬೋದು ಇಲ್ಲಿ ಎಲ್ಲ ರೀತಿಯ ಬೈಕ್ ಆಕ್ಸೆಸರೀಸು ಇದೆ. ಸೊ ಇದು ಎಕ್ಸ್ಪಲ್ಸಿಗೆ ಹ್ಯಾಂಡ್ ಕವರ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಇದ್ರದ್ದು ಪ್ರೈಸ್ ಎಷ್ಟಂತ ನನಗೆ ಇವಾಗ ನೆನಪಿಲ್ಲ, ನೀವೇ ಸರ್ಚ್ ಮಾಡಿ ಅಮೆಝಾನಲ್ಲಿ. ಸೊ ಇದನ್ನು ಇವಾಗ ಫಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಬೈಕಿಗೆ ಕಲರ್ಗೆ ಮ್ಯಾಚ್ ಆಗಿರೋ ಥರ ನಾನು ತೊಗೊಂಡಿದ್ದೀನಿ. ಓಕೆ, ಸೊ ನೋಡುವ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಸೊ ನಮ್ಮ ಮೆಕ್ಯಾನಿಷಿಯನ್ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಸೊ ಕಂಪ್ನಿ ಜೊತೆ ಬರಲ್ವಾ ಇದು? ಇಲ್ಲ, ಕಂಪ್ನಿ ಜೊತೆಗೆ ಬರಲ್ಲ, ನೀವು ಸಪ್ರೇಟ್ ಪರ್ಚೇಸ್ ಮಾಡಬೇಕಾಗುತ್ತೆ. ಏನು ಸ್ಪೆಷಾಲಿಟಿ ಇದ್ರದ್ದು? ಇದ್ರದ್ದು ಏನು ಅಂತಂದರೆ ನಿಮ್ಗೆ ಇಂಡಿಕೇಟ್ರು ಯಾವಾಗ ರೈಟ್ ಟು ಲೆಫ್ಟ್ ಮಾಡ್ತಿರಲ್ವಾ, ಸೊ ಆವಾಗ ಇಲ್ಲಿಂದ ಲೈಟ್ ಬ್ಲಿಂಕ್ ಆಗುತ್ತೆ. ಓಕೆ ಓಕೆ, ಆ ರೀತಿ. ಸೊ ಮತ್ತು ಎಕ್ಸ್ಪಲ್ಸಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ಹೆಡ್ಲೈಟ್ ಇಶ್ಯೂ ಇರುತ್ತೆ. ಸೊ ನೀವು ನೈಟಲ್ಲಿ ರೈಡ್ ಮಾಡಬೇಕಾದ್ರೆ ಹೆಡ್ಲೈಟು ನಿಮಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಆ ಟೈಮಲ್ಲಿ ಸೊ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ನೀವು ಫಾಗ್ ಲ್ಯಾಂಪನ್ನು ಫಿಕ್ಸ್ ಮಾಡಲೇಬೇಕಾಗುತ್ತೆ. ಶಬಾಷ್, ನೋಡಿ ಹೆಂಗೆ ಕಾಣ್ತಾ ಇದೆ. ಸೊ ಕಂಪ್ಲೀಟ್ ಫಾಗ್ ಲ್ಯಾಂಪ್ ಫಿಕ್ಸ್ ಆಗಿದೆ. ಆ್ಯಂಡ್ ಇಂಡಿಕೇಟರ್ಸ್ ಕೂಡ ನೋಡ್ಬೋದು ನೀವು. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಕ್ಸ್ಪಲ್ಸ್ 200 ನಿನ್ನೆ ನಾವು ಮಾಡಿಫಿಕೇಷನ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ನಿನ್ನೆ ತುಂಬಾ ಲೇಟ್ ಆಯಿತು ನಮಗೆ ಮನೆಗೆ ಬರೋಷ್ಟರಲ್ಲಿ, ಕತ್ಲು ಕೂಡ ಆಗಿತ್ತು. ಸೊ ಒಂದ್ಸರಿ ನಿಮಗೆ ತೋರಿಸ್ತೀವಿ ನಾವು ಏನೇನು ಮಾಡಿಫಿಕೇಷನ್ ಮಾಡಿದ್ದೀವಿ ಅಂತ. ಲೆಟ್ಸ್ ಸ್ಟಾರ್ಟ್. ಮಾಡಿಫಿಕೇಷನ್ ಮಾಡಿರೋದು ನಿಮಗೆ ಈ ಮುಂಚೆ ತೋರಿಸಿರೋ ಥರ ಸೀಟನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೀವಿ, ಎಕ್ಸ್ಟ್ರಾ ಫೋಮ್ನ ಆ್ಯಡ್ ಮಾಡಿದ್ದೀವಿ. ಸೊ ಜೊತೆಗೆ ಸೀಟು ಮಾಡಿಫಿಕೇಷನ್ ಮಾಡಿದ ನಂತರ ಸ್ವಲ್ಪ ಹೈಟ್ ಆಗುತ್ತೆ, ನೋಡ್ಬೋದು ನೀವು. ಮುಂಚೆಗಿಂತ ಸ್ವಲ್ಪ ಹೈಟ್ ಅನಿಸುತ್ತೆ ನಿಮಗೆ.
ಬೈಕು. ಎಸ್, ಲೆಂತ್ ಕೂಡ ವಿಡ್ತ್ ಕೂಡ ಜಾಸ್ತಿ ಆಗಿದೆ. ಹೌದು, ಮೊದಲು ಈ ಮುಂಚೆ ನೆರವ್ ಇತ್ತಲ್ವ, ಸೊ ಇವಾಗ ನೋಡಿ ಸ್ವಲ್ಪ ನಿಮಗೆ ವಿಡ್ತು ಕಂಫರ್ಟ್ನೆಸ್ ಇದೆ. ಸೊ ಲಾಂಗ್ ರೈಡಿಗೆಲ್ಲ ನಿಮಗೆ ಸೆಟ್ ಆಗಿರೋ ಥರ ಅನಿಸುತ್ತೆ. ಸೊ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ ನಿಮಗೆ ಲಾಂಗ್ ರೈಡಿಗೆ ಇವಾಗ. ಸೊ ನೆಕ್ಸ್ಟು ನಾವು ಮಾಡಿಫಿಕೇಷನ್ ಮಾಡಿಸಿರೋದು ಫಾಗ್ ಲ್ಯಾಂಪ್. ಸೊ ನಾನು ಚಿಕ್ಕ ಫಾಗ್ ಲ್ಯಾಂಪ್ನ ಹಾಕ್ಕೊಂಡಿದ್ದೀನಿ. ಸೊ ಏನಕ್ಕಂತಂದರೆ ನಿಮ್ಗೆ ಗೊತ್ತು, ದೊಡ್ಡ ಫಾಗ್ ಲ್ಯಾಂಪ್ ಇದ್ದರೆ ಒಂದು ಬೈಕ್ ಶೋ ಹೋಗ್ಬಿಡುತ್ತೆ, ಜೊತೆಗೆ ಪೊಲೀಸರು ಕೂಡ ತುಂಬಾ ತೊಂದರೆ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಚಿಕ್ಕ 2 ಫಾಗ್ ಲ್ಯಾಂಪ್ನ ಹಾಕ್ಸ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಸೊ ಇದನ್ನು ಹ್ಯಾಂಡ್ ಕವರ್ನ ಹಾಕ್ಸ್ಕೊಂಡಿದ್ದೀನಿ ರೆಡ್ ಕಲರ್ದಲ್ಲಿ. ಸೊ ಇದ್ರ ಜೊತೆಗೆ ಇದರಲ್ಲಿ ಇಂಡಿಕೇಟ್ರು ನಾನು ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆನ್. ಜಸ್ಟ್ ಆನ್ ಮಾಡಿ ತೋರಿಸು ಒಂದ್ಸರಿ. ಸೊ ನೋಡ್ಬೋದು, ಎಸ್, 4 ಕೂಡ. ಸೊ ಇಂಡಿಕೇಟರ್ ಜೊತೆಗೆ ಇದು ಕೂಡ ಆನ್ ಆಗುತ್ತೆ. ಕರೆಕ್ಟ್. ಸೊ ಇವಾಗ ಒಂದು ಸೈಡ್ ಮಾಡಬೇಕು ಅಂತಂದರೆ, ಸೊ ನೋಡಿ ರೈಟ್ ಸೈಡ್ ಇದೆರಡು ಕೂಡ ಆನ್ ಆಗುತ್ತೆ. ಓಕೆ, ಇದನ್ನು ಮಾಡಿಸಿರೋದು. ಸೊ ಪಾರ್ಕಿಂಗ್ ಲೈಟ್ ಅಷ್ಟೇ ಆನ್ ಆಗುತ್ತೆ. ಹಾಂ, ಪಾರ್ಕಿಂಗ್ ಲೈಟ್ ನೀವು ನೋಡಿ, ಪಾರ್ಕಿಂಗ್ ಲೈಟ್ ಆನ್ ಆಯಿತು. ಸೊ 4 ಕೂಡ ಓಕೆ ಆನ್ ಇದೆ. ಜೊತೆಗೆ ಮತ್ತೇನು ಹೇಳಬೇಕು ಅಂತಂದರೆ, ಫಾಗ್ ಲ್ಯಾಂಪ್ ನೋಡಿ, ಇದರಲ್ಲಿ 3 ಟೈಪ್ ಇದಿದೆ. ಒಂದು ಇದು ಸ್ವಲ್ಪ ಲೈಟ್ ಫೋಕಸ್ ಕೊಡುತ್ತೆ. ಇದು ನಿಮಗೆ ಡಿಸ್ಕೋ ಲೈಟಿಂಗ್ ಅಂತ ಹೇಳ್ಬೋದು. ಮುಂದೆ ಏನಾದರೂ ವೆಹಿಕಲ್ ಬರ್ತಾ ಇದೆ, ನೀವು ಪಾಸಿಂಗ್ಗೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಸೊ ನೈಟ್ ಹೊತ್ತಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಲೈಟ್. ಕರೆಕ್ಟ್ ನೈಟಲ್ಲಿ ಮತ್ತೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಅದ್ರ ಜೊತೆಗೆ ಇದೆಲ್ಲ ಮಾಡಿಸಿದ್ದೀವಿ. ಸೊ ಇಲ್ಲಿ 2 ಬಟನ್ಸ್ ಕೊಟ್ಟಿದ್ದಾರೆ ಸ್ವಿಚ್ಗಳನ್ನು. ಸೊ ಒಂದಿದು ಏನಂತಾರೆ ಅದಕ್ಕೆ, ಹ್ಯಾಂಡ್ ಕವರಿಗೆ ಲೈಟು. ಸೊ ಇದು ನಿಮ್ಮದು ಫಾಗ್ ಲ್ಯಾಂಪಿಂಗ್. ಸೊ ಜೊತೆಗೆ ಕ್ರಾಸ್ ಬಾರ್ನ ಹಾಕ್ಸ್ಕೊಂಡಿದ್ದೀನಿ. ಸೊ ಏನಕ್ಕಂತಂದರೆ ಇದರಿಂದ ಏನಾಗುತ್ತೆ, ನಿಮ್ಮದು ವೆಹಿಕಲ್ಲು 100 ಕಿಲೋಮೀಟ್ರ್ಗಿಂತ ಏನಾದರೂ ಸ್ಪೀಡ್ ಹೊಡೆದ್ರೆ ವೈಬ್ರೇಷನ್ ಆಗಲ್ಲ. ವೈಬ್ರೇಷನಲ್ಲಿ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಇಷ್ಟೇ ಮಾಡಿಸಿರೋದು ಸದ್ಯಕ್ಕೆ. ಓಕೆ, ಸೊ ಇದಿಷ್ಟು ಎಕ್ಸ್ಪಲ್ಸ್ನ ಮಾಡಿಫಿಕೇಷನ್ನ ಮಾಹಿತಿ. ಸೊ ಯಾರ್ಯಾರು ಎಕ್ಸ್ಪಲ್ಸ್ ಮಾಡಿಫಿಕೇಷನ್ ಮಾಡಬೇಕಂತಿದ್ದೀರಾ, ಸೊ ನಿಮಗೆ ಒಂದು ಮಾಹಿತಿ ಸಿಕ್ಕಿರುತ್ತೆ ನಮ್ಮ ವಿಡಿಯೋ ಮೂಲಕ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಹೊಸ ಲಾಗ್ ಜೊತೆ ಮತ್ತೆ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.